ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನಿವತ್ತು ನನ್ನ ಮಾರ್ನಿಂಗ್ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ 4 ಗಂಟೆಗೇ ಎದ್ದಿದ್ದೆ. 4 ಗಂಟೆಯಿಂದ ಮಧ್ಯಾಹ್ನ 1:30 2 ಗಂಟೆವರೆಗೂ ನನ್ನ ರೊಟೀನ್ ಯಾವ ರೀತಿಯಾಗಿರುತ್ತೆ, ಏನೆಲ್ಲ ಕೆಲಸಗಳು ನಡೆಯುತ್ತೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಮೊದಲು ಮಾಡುವಂಥ ಕೆಲಸನೇ ಹೊರಗಡೆ ಗುಡಿಸಿ ಒರೆಸೋವಂಥದ್ದು. ಇದು ರೆಗ್ಯುಲರ್ ಆಗಿ ಮಾಡುವಂಥ ಕೆಲಸ. ಜೊತೆಗೆ ಇದನ್ನು ಮಾಡಿದ್ರೇ ಸಮಾಧಾನ, ಮುಂದಿನ ಕೆಲಸ ಆಗೋದು. ಹಾಗಾಗಿ ಮೊದಲು ಏನಿರುತ್ತೆ ಹೊರಗಡೆ ಗುಡಿಸಿ ಒರೆಸಿ ರಂಗೋಲಿ ಹಾಕ್ಕೊಂಡ್ಬಿಟ್ರೆ ಮುಂದಿನ ಕೆಲಸ ಆರಾಮಾಗಿ ಮಾಡ್ಕೊಳ್ಬೋದು. ಹಾಗಾಗಿ ಜೊತೆಗೆ ಈ ಒಂದು ಅಭ್ಯಾಸ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಮನೆಗೂ ಕೂಡ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಹೆಚ್ಚಾಗುತ್ತೆ. ನಮಗೂ ಕೂಡ ಅಷ್ಟೇ ಬೇರೆ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಸಮಾಧಾನ ಸಿಗುತ್ತೆ. ಜೊತೆಗೆ ಏನೋ ಒಂಥರ ಕಸಿ ಆಗ್ತಾ ಇರುತ್ತೆ ಅಥವಾ ಮನೆಯಲ್ಲಿ ಸದಾ ಕಿರಿಕಿರಿ ಅದೆಲ್ಲನೂ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಹೊಸಲಿಗೆ ಯಾವಾಗ ನೀರು ಬಿದ್ದು ಒಂದು ರಂಗೋಲಿ ಅಥವಾ ಒಂದು ಪುಟ್ಟ ಹೂವು ಅಂತ ಹೇಳಿ ಇಡ್ತೀವೋ ಖಂಡಿತವಾಗ್ಲೂ ಆ ಒಂದು ಮನೆಗೆ ಕಳೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಗುಡಿಸಿ ಒರೆಸಿ ಎಲ್ಲ ಮಾಡಿದ್ದಾಯಿತು. ಈಗ ಹೊಸಲಿಗೆ ಮೊದಲು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಅರಿಶಿನ ಕುಂಕುಮ ಹೂವು ಎಲ್ಲ ನಾನು ಆಮೇಲೆ ಇಡೋದು. ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಇನ್ನೇನು ಪೂಜೆ ಮಾಡ್ತೀನಿ ಅನ್ನೋಂಥ ಸಮಯದಲ್ಲೇ ನಾನು ಅರಿಶಿನ ಕುಂಕುಮ ಇಡೋವಂಥದ್ದು. ಜೊತೆಗೆ ಹೂ ಕೂಡ ಆ ಸಮಯದಲ್ಲೇ ಇಡ್ತೀನಿ. ಬರೀ ಈಗ ರಂಗೋಲಿ ಹಾಕಿ ಬಿಟ್ಬಿಡ್ತೀನಿ. ಇನ್ನು ತುಳಸಿ ಗಿಡದ ಹತ್ರನೂ ಒಂದು ರಂಗೋಲಿ ಹಾಕಿದ್ದಾಯಿತು. ತುಂಬ ಚೆನ್ನಾಗಿದೆ. ಒಂದು ಲೋಟಸ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ನೋಡ್ಬೋದು, ಹೊರಗಡೆ ತೋರಿಸ್ತಾ ಇದ್ದೀನಿ. ತುಂಬಾ ಕತ್ತಲೆ ಇದೆ, ನಿಶಬ್ದವಾಗಿದೆ. ಹೊರಗಡೆ ಒಬ್ಬಳೇ ಬಂದುಬಿಟ್ರೆ ಕೆಲವೊಮ್ಮೆ ಭಯ ಅನಿಸುತ್ತೆ 4 ಗಂಟೆ ಆ ಸಮಯದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಅದೆಲ್ಲ ಮುಗಿಸ್ಕೊಂಡು ನಾನು ಬಂದಿದ್ದು ಅಡುಗೆ ಮನೆಯಲ್ಲಿ ರಾತ್ರಿಯೇ ಎಲ್ಲನೂ ನಾನು ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಕಟ್ಟೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ಕ್ಲೀನಾಗಿದೆ. ಇನ್ನು ನನ್ನ ಮಗಳಿಗೆ CBSE ಎಕ್ಸಾಮ್ ಶುರುವಾಗಿರೋದ್ರಿಂದ 17ರಿಂದ ಅವಳಿಗೆ ಎಕ್ಸಾಮ್ ಶುರುವಾಗಿದೆ. ಹಾಗಾಗಿ ಅವಳು ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ಓದ್ಕೊತಾ ಇದ್ದಾಳೆ. ಏನಿರುತ್ತೆ ಎಲ್ಲನೂ ರಿವಿಷನ್ ಮಾಡ್ಕೊತಾ ಇದ್ದಾಳೆ. ಅವಳಿಗೂ ನನಗೂ ಅಂಥೇಳಿ ನಾನಿಲ್ಲಿ ಜೀರಿಗೆ ಮತ್ತು ಧನಿಯಾ, ಸ್ವಲ್ಪ ಮೆಂತ್ಯ ಇದಷ್ಟನ್ನು ಹಾಕಿಬಿಟ್ಟು ಒಂದು ಕಷಾಯದ ರೀತಿ ಮಾಡ್ಕೊಂಡಿದ್ದೀನಿ. ಇದು ರೆಗ್ಯುಲರಾಗಿ ನಾನು ಕುಡಿತಾ ಇರ್ತೀನಿ. ಥೈರಾಯ್ಡ್ ಸಮಸ್ಯೆ ಯಾರಿಗಿರುತ್ತೆ ಅವ್ರು ತುಂಬ ಒಳ್ಳೆಯದು. ಕುಡಿಯೋದ್ರಿಂದ ಥೈರಾಯ್ಡ್ ಅನ್ನೋಂಥದ್ದು ಬೇಗ ಕಡಿಮೆ ಆಗುತ್ತೆ, ಗ್ಯಾಸ್ಟ್ರಿಕ್ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಇದನ್ನು ಅವಳಿಗೊಂದು ಗ್ಲಾಸು ನನಗೊಂದು ಗ್ಲಾಸು ಅಂಥೇಳಿ 2 ಗ್ಲಾಸನ್ನು ಮಾಡಿಕೊಂಡು ಇಬ್ಬರು ಕೂಡ ಕುಡಿದಿದ್ದಾಯಿತು. ನಂತರ ನಾನಿಲ್ಲಿ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಒಂದು ಮಸಾಲೆನ ರುಬ್ಕೊಳ್ಬೇಕು. ಇಡ್ಲಿ ಸಾಗುನ ಮಾಡ್ತಾ ಇದ್ದೀನಿ, ರವೆ ಇಡ್ಲಿ ಮತ್ತು ಸಾಗು. ಹಾಗಾಗಿ ಹಸಿ ತೆಂಗಿನಕಾಯಿ, ಹಸಿರು ಮೆಣಸು, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, 4 ಕರಿಬೇವಿನ ಎಲೆಗಳು, ಸ್ವಲ್ಪ ಜೀರಿಗೆ, ಸ್ವಲ್ಪ ಒಂದು ಸೋಂಪು ಮತ್ತು ಡ್ರೈ ಮಸಾಲೆ ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ ಇದಷ್ಟನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಹುರಿಗಡಲೆ ಇದಷ್ಟನ್ನು ಹಾಕಿಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನುಣ್ಣಗೆ ಅದನ್ನು ರುಬ್ಕೊಳ್ಬೇಕು. ಇದಕ್ಕೆ ಯಾವುದೇ ರೀತಿಯ ಗರಂ ಮಸಾಲೆಗಳನ್ನು ಸೇರಿಸುವಂಥದ್ದು ಅಥವಾ ಧನಿಯಾ ಪೌಡ್ರು ಏನೂ ಬೇಡ, ಸಾಂಬಾರು ಪೌಡ್ರ್ ಏನೂ ಬೇಡ. ಇದಷ್ಟೇ ಮಸಾಲೆ ಸಾಕು. ನಮಗೆ ಹೊರಗಡೆ ರೆಸ್ಟೋರೆಂಟ್ ಅಥವಾ ಹೋಟೆಲ್ನಲ್ಲೆಲ್ಲ ತಿಂತೀವಲ್ಲ ಸಾಗು, ಅದೇ ಟೇಸ್ಟ್ ಇರುತ್ತೆ, ಒಳ್ಳೆ ಘಮ ಇರುತ್ತೆ, ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಈ ಕಡೆ ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಂಡಾಗಿದೆ. ಒಂದು ಕುಕ್ಕರಿಗೆ ನಾನು ಮೊದಲು ಏನು ತರಕಾರಿಗಳನ್ನು ಹಾಕಬೇಕು ಅದನ್ನೆಲ್ಲ ಹಾಕಿಬಿಟ್ಟು, ಅಂದರೆ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಒಂದು ನವಿಲುಕೋಸು, ಹಸಿರು ಬಟಾಣಿ ಇಷ್ಟನ್ನು ಹಾಕಿಬಿಟ್ಟು ಒಂದು ವಿಜಲ್ ಕೂಗಿಸ್ಕೊಳ್ತೀನಿ. ಅಂದರೆ ಮಸಾಲೆ ಜೊತೆಗೆ ಹಾಕಿದ ತಕ್ಷಣವೇ ಪಲ್ಯ ಬೇಗ ರೆಡಿ ಆಗಬೇಕು ಅಂದರೆ ಇದು ತುಂಬ ಮಾಡ್ಕೊಳ್ಳೋವಂಥ ಸುಲಭವಾದಂಥ ವಿಧಾನ ಅಂತಲೇ ಹೇಳ್ಬೋದು. ಅದನ್ನು ಒಂದು ವಿಜಲ್ ಕೂಗಿಸ್ಕೊಳ್ಳೋಣ. ಅಷ್ಟರಲ್ಲಿ ಈ ಕಡೆ ನಾನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ, ಒಂದು ಈರುಳ್ಳಿ, ಒಂದು ಟೊಮೊಟೊ, ಸ್ವಲ್ಪ ಕರಿಬೇವು ಇದಷ್ಟನ್ನು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಎಲ್ಲ ಹೋಗಿ ಒಂದೊಳ್ಳೆ ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ನೀರಿನ ಅಂಶ ಎಲ್ಲ ಕಡಿಮೆ ಆಗೋವರೆಗೂ ಈ ರೀತಿ ಹುರ್ಕೊಳ್ಬೇಕು. ಆನಂತರ ರುಬ್ಬಿರೋಂಥ ಮಸಾಲೆ ಇದನ್ನು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇದನ್ನು ಎಷ್ಟು ಬಾಡಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಈ ಒಂದು ಸಾಗು ಅನ್ನೋವಂಥದ್ದು ರೆಡಿಯಾಗುತ್ತೆ. ಹಾಗಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು. ನಾವು ಏನು ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀವಲ್ಲ ಅದೆಲ್ಲ ವಾಸನೆ ಇರುತ್ತೆ. ಹಾಗಾಗಿ ಆನಂತರ ಸ್ವಲ್ಪ ಅರಿಶಿಣದ ಪೌಡ್ರು, ಇನ್ನು ಬೇಯಿಸಿಟ್ಕೊಂಡಿರೋವಂಥ ತರಕಾರಿಗಳೇನಿತ್ತು ಅದರ ಸಮೇತ ನೀರನ್ನು ಸೇರಿಸ್ಕೊಳ್ಬೇಕು. ನೀರನ್ನು ನೋಡ್ಕೊಂಡು ಸೇರಿಸ್ಕೊಳ್ಳಿ. ತುಂಬ ತೆಳು ಮಾಡ್ಕೊಳ್ಬಾರ್ದು, ಒಂದು ಮೀಡಿಯಮ್ ಹಂತದಲ್ಲಿ ಇರಬೇಕು. ಆನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ಯಾವುದೇ ಧನಿಯಾ ಪೌಡ್ರು, ಗರಂ ಮಸಾಲ ಏನೂ ಬೇಕಾಗೋದಿಲ್ಲ, ಇದಷ್ಟೇ ಚೆನ್ನಾಗಿರುತ್ತೆ. ಹಾಗಾಗಿ
ನೋಡಿ ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ತುಂಬ ಹೈ ಫ್ಲೇಮಲ್ಲಿ ಇಡೋವಂಥದ್ದು ಅಥವಾ ಲೋ ಫ್ಲೇಮಲ್ಲಿ, ಯಾಕಂದರೆ ಮೊದಲೇ ತರಕಾರಿಗಳನ್ನು ಬೇಯಿಸಿದ್ವಿ, ಇನ್ನು ಮತ್ತೆ ಲೋ ಫ್ಲೇಮಲ್ಲಿ ಏನು ಬೇಕಾಗೋದಿಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5-6 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ಮಸಾಲೆ ಕೂಡ ಚೆನ್ನಾಗಿ ಬೇಯುತ್ತೆ, ತರಕಾರಿಗಳಿಗೆ ಉಪ್ಪು ಖಾರ ಕೂಡ ತುಂಬ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಹಾಗಾಗಿ ನೋಡಿ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ. ಈಗ ನೋಡ್ಕೊಳ್ಬೋದು ಹದ ಕೂಡ ಸರಿಯಾಗಿದೆ ಅಂತಲೇ ಹೇಳ್ಬೋದು. ನಾನೀಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇದೇ ಸಮಯದಲ್ಲಿ ನಾನು ಸಾಂಬಾರಿಗೆ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಇಲ್ಲಿ ನಾನು ಸೀಮೆ ಬದನೆಕಾಯಿ ಏನಿರುತ್ತೆ ಅದರ ಸಾಂಬಾರನ್ನು ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಬೇಳೆ ಟೊಮೊಟೊ ಎಲ್ಲ ಬೇಯಿಸ್ಕೊಂಡು ತರಕಾರಿ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಅದಕ್ಕೆ ರುಬ್ಬಿರೋಂಥ ಮಸಾಲೆ ಎಲ್ಲವನ್ನು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಒಂದು 2-3 ಕುದಿಸ್ಕೊಂಬಿಟ್ರೆ ನಮ್ಮ ಸಾಂಬಾರು ಕೂಡ ರೆಡಿ ಆಗುತ್ತೆ. ನಾನು ಬೆಳಗ್ಗೆನೇ ಸಾಂಬಾರನ್ನು ಮಾಡ್ಕೊಂಡ್ಬಿಡ್ತೀನಿ, ಯಾಕಂದರೆ ಮಧ್ಯಾಹ್ನ ಕೆಲವೊಮ್ಮೆ ಸಮಯ ಆಗೋದಿಲ್ಲ. ಹಾಗಾಗಿ ಬೆಳಗ್ಗೆನೇ ಸಾಂಬಾರನ್ನು ರೆಡಿ ಮಾಡ್ಕೊಳ್ತೀನಿ. ಇನ್ನು ಈ ಕಡೆ ರವೆ ಇಡ್ಲಿಗೆ ನಾನು ರಾತ್ರಿಯೇ ಕಲಸಿಟ್ಟಿದ್ದೆ. ಇದರ ರೆಸಿಪಿ ನಮ್ಮ ಚಾನಲಲ್ಲಿ ಇದೆ, ಬೇಕಿತ್ತು ಅಂದರೆ ಚೆಕ್ ಮಾಡ್ಬೋದು. ಇಲ್ಲ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ, ನೆಕ್ಸ್ಟ್ ಟೈಮ್ ಮಾಡಿದಾಗ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಇನ್ನು ರವೆ ಇಡ್ಲಿಗೆ ಎಲ್ಲ ಮಸಾಲೆಗಳನ್ನು ಅಂದರೆ ಒಗ್ಗರಣೆ ಮತ್ತು ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮಾಡ್ತಾರೆ. ನಾನು ಈ ರೀತಿಯಾಗಿ ಮಾಡ್ತೀನಿ, ಇದು ಮಕ್ಕಳಿಗೆ ಇಷ್ಟ ಆಗುತ್ತೆ. ಮೊದಲೇ ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಎಲ್ಲನೂ ಹಾಕಿಬಿಟ್ಟು ಸ್ವಲ್ಪ ಹಿಂಗೆ ಹಾಕಿಬಿಟ್ಟು ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟ್ ತುರಿನ ಮೊದಲೇ ಹಾಕಿಬಿಟ್ರೆ, ಅಂದರೆ ಇಡ್ಲಿ ಪ್ಲೇಟಿಗೆ ಮೊದಲೇ ಹಾಕಿ ಆನಂತರ ಹಿಟ್ಟು ಹಾಕೋದ್ರಿಂದ ಅದು ಮೇಲ್ಭಾಗದಲ್ಲಿ ಸಿಗುತ್ತೆ, ಟೇಸ್ಟಿಯಾಗಿರುತ್ತೆ, ನೋಡಲಿಕ್ಕೂ ಕೂಡ ಮಕ್ಕಳಿಗೆ ಇಷ್ಟ ಆಗುತ್ತೆ, ಕಲರ್ಫುಲ್ಲಾಗಿರುತ್ತೆ. ಹಾಗಾಗಿ ನಾನು ಈ ಒಂದು ರೀತಿಯಲ್ಲಿ ಮಾಡ್ತೀನಿ. ಇನ್ನು ಈ ಕಡೆ ಇಡ್ಲಿಗಳನ್ನು ಕೂಡ ಬೇಯಲಿಕ್ಕೆ ಇಟ್ಟಿದ್ದಾಯಿತು. ಅಷ್ಟರಲ್ಲಿ ತುಂಬ ಸಮಯನೇ ಆಗಿತ್ತು. ನಾನು ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ ಮಾಡ್ತಾಯಿದ್ದೆ. ಸ್ವಲ್ಪ ಕಾಫಿ ಕುಡಿಬೇಕು ಅನ್ನಿಸ್ತಾ ಇತ್ತು. ಇದು ನನ್ನ ರೆಗ್ಯುಲರ್ ಒಂದು ಕೆಲಸ ಅಂತಲೇ ಹೇಳ್ಬೋದು. ಅಂದರೆ ಬೆಳಗ್ಗೆ ಎದ್ದು ಒಂದು ಅರ್ಧ ಮುಕ್ಕಾಲು ಗಂಟೆ ಕಾಫಿ ಕುಡಿಬೇಕು. ಖಂಡಿತ ಇದು ಒಳ್ಳೆಯದು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನನಗಿದು ಅಭ್ಯಾಸ ಇದೆ, ಹಾಗಾಗಿ ನಾನು ಕುಡಿತಾ ಇದ್ದೀನಿ. ಕಾಫಿ ಎಲ್ಲ ಕುಡಿಯೋ ಅಷ್ಟರಲ್ಲಿ ನಮ್ಮ ಇಡ್ಲಿ ಕೂಡ ಚೆನ್ನಾಗಿ ಬೆಂದಿತ್ತು. ಕರೆಕ್ಟಾಗಿ 12 ನಿಮಿಷ ಬೇಯಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ, ಜೊತೆಗೆ ತುಂಬ ಚೆನ್ನಾಗಿ ಇಡ್ಲಿ ಅನ್ನುವಂಥದ್ದು ಬೇಯುತ್ತೆ. ನೋಡಿ ನಾನು ತೆಗೆದು ತೋರಿಸ್ತಾ ಇದ್ದೀನಿ, ಈ ರೀತಿಯಾಗಿ ಬರುತ್ತೆ. ಮಕ್ಕಳಿಗೆ ಇಷ್ಟ ಆಗುತ್ತೆ ಈ ರೀತಿಯಾಗಿ ಮಾಡಿಕೊಟ್ರೆ. ಇನ್ನು ಇದ್ರ ಜೊತೆಗೆ ನಾನು ಕಾಯಿ ಚಟ್ನಿ ಕೂಡ ಮಾಡಿದ್ದೆ, ಅದನ್ನು ಕೂಡ ಹಾಕ್ಕೊಡ್ತಾ ಇದ್ದೀನಿ. ಇನ್ನು ನನ್ನ ಮಗಳಿಗೆ, ನನ್ನ ಹಸ್ಬೆಂಡಿಗೆ ಇಬ್ರಿಗೂ ತಿಂಡಿ ಹಾಕ್ಕೊಡ್ತಾ ಇದ್ದೀನಿ. ಯಾಕಂದರೆ ನನ್ನ ಮಗಳಿಗೆ ಎಕ್ಸಾಮ್ ಇದೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಅವರು ಬೇಗನೆ ಹೋಗಬೇಕು. ಬಸ್ ಏನು ಬರೋದಿಲ್ಲ, ಸ್ಕೂಲ್ ಬಸ್ಸು, ಹಾಗಾಗಿ ನಮ್ಮ ಮನೆಯವರೇ ಅವಳನ್ನು ಬಿಡಬೇಕು. ಹಾಗಾಗಿ ಇಬ್ಬರೂ ಇವತ್ತು 8 ಗಂಟೆಗೇ ತಿಂಡಿನ ಮಾಡ್ಕೊಳ್ತಾ ಇದ್ದಾರೆ, ಬೇಗನೆ ಅಂತಲೇ ಹೇಳ್ಬೋದು. ನೋಡಿ ಇಡ್ಲಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ತಿಂಡಿ ಎಲ್ಲ ಆದಮೇಲೆ 2 ಜಡೆ ಹಾಕ್ಕೊಂಡು ಕಂಪಲ್ಸರಿಯಾಗಿ ಹೋಗಬೇಕು, ಹಾಗಾಗಿ ಜಡೆನ ಹಾಕ್ತಾಯಿದ್ದೆ. ನಂತರ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಅವಳು ಇವತ್ತು ಫಸ್ಟ್ ಎಕ್ಸಾಮು ಹೋಗ್ತಾ ಇದ್ದಾಳೆ, ಖಂಡಿತವಾಗ್ಲೂ ಒಳ್ಳೆಯದಾಗಲಿ ಅಂಥೇಳಿ ಆಶೀರ್ವಾದ ಮಾಡಿ ಇನ್ನು ಅವಳು ಸ್ಕೂಲಿಗೆ ಆದಮೇಲೆ ನಾನು ಕೂಡ ಸ್ವಲ್ಪ ತಲೆ ಸ್ನಾನ ಎಲ್ಲ ಮಾಡ್ಕೊಳ್ಬೇಕಿತ್ತು. ಮಂಗಳವಾರ ಆಗಿರೋದ್ರಿಂದ ರಾತ್ರಿ ಎಣ್ಣೆ ಹಾಕೋದು ಮರ್ತಿದ್ದೆ, ಹಾಗಾಗಿ ಎಣ್ಣೆನ ಹಾಕ್ಕೊಂಡು ಆನಂತರ ಉಳಿದಿರೋಂಥ ಕೆಲಸಗಳನ್ನು ಮಾಡೋಷ್ಟರಲ್ಲಿ ಟೈಮ್ ಆಗುತ್ತಲ್ಲ, ಸ್ನಾನ ಮಾಡ್ಕೊಳ್ಳೋದಕ್ಕೂ ಆಗುತ್ತೆ ಅಂತೇಳಿ ಎಣ್ಣೆನ ಹಾಕ್ಕೊಂಡೆ. ಇನ್ನು ಮೊದಲು ಬಟ್ಟೆನ ಮಿಷಿನಿಗೆ ಹಾಕ್ಬಿಡೋಣ ಅಂಥೇಳಿ ಹಾಕ್ತಾಯಿದ್ದೀನಿ, ಯಾಕಂದರೆ ಬಟ್ಟೆ ಬರೋಷ್ಟರಲ್ಲಿ ಸಮಯ ಆಗುತ್ತೆ. ಬೇರೆ ಕೆಲಸ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಬಟ್ಟೆ ಕೂಡ ಬಂದುಬಿಡುತ್ತಲ್ಲ, ಒಣಗಿ ಹಾಕಲಿಕ್ಕೆ ಸರಿಯಾಗುತ್ತೆ. ಹಾಗಾಗಿ ಇನ್ನು ಏನು ಬೆಳಿಗ್ಗೆ ತಿಂಡಿ ಮಾಡಿದ್ದು ಪಾತ್ರೆಗಳೇನಿತ್ತು ಅದೆಲ್ಲನೂ ನೀಟಾಗಿ ವಾಶ್ ಮಾಡಿಟ್ಟು ಗ್ಯಾಸ್ ಕಟ್ಟೆ ಆಗಿರ್ಬೋದು ಅಥವಾ ಸ್ಲ್ಯಾಬ್ ಆಗಿರ್ಬೋದು ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡೆ. ಒಂದು ಸ್ವಲ್ಪ ಸೋಪ್ ಪೌಡ್ರೆಲ್ಲ ಹಾಕ್ಬಿಟ್ಟು ನಾನು ಮತ್ತು ಲಿಕ್ವಿಡ್ ಎಲ್ಲ ಹಾಕಿ ನೀಟಾಗಿ ಒರೆಸ್ಕೊಳ್ತೀನಿ ಪ್ರತಿದಿನ. ಅಡುಗೆ ಎಲ್ಲ ಆದಮೇಲೆ ಇದು ರೆಗ್ಯುಲರಾಗಿ ಮಾಡೋವಂಥ ಕೆಲಸ. ಇನ್ನು ಅಡುಗೆ ಮನೆಯೆಲ್ಲ ಕ್ಲೀನಾಗಿ ಗುಡಿಸಿ ಒರೆಸಿ ಮಾಡಿದ್ದಾಯಿತು. ಎಲ್ಲನೂ ಇಡೀ ಮನೆಯೇ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಮಕ್ಕಳೆಲ್ಲ ಹೋದ್ಮೇಲೆ ಅವರು ಸ್ವಲ್ಪ ಆ ಕಡೆ ಈ ಕಡೆ ಸಾಮಾನುಗಳನ್ನು ಮಾಡಿರ್ತಾರೆ, ಜೊತೆಗೆ ಅಲ್ಲಿ ಇಲ್ಲಿ ಕಸ ಎಲ್ಲ ಬಿದ್ದಿರುತ್ತೆ, ಎಲ್ಲನೂ ನೀಟಾಗಿ ಗುಡಿಸಿ ಒರೆಸಿ ಮನೆ ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇನ್ನು ಸ್ನಾನ ಒಂದು ಮಾಡಿಕೊಳ್ಬೇಕು. ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ. ಇವತ್ತು ಮಂಗಳವಾರ ಆಗಿರೋದ್ರಿಂದ ತಲೆಗೆ ಸ್ನಾನ ಮಾಡಿದ್ದೀನಿ. ಮಂಗಳವಾರ, ಶುಕ್ರವಾರ, ಶನಿವಾರ ಮತ್ತು ಗುರುವಾರ ಈ ದಿನಗಳಲ್ಲಿ ನಾನು ಕಂಪಲ್ಸರಿ ತಲೆ ಸ್ನಾನ ಮಾಡ್ತೀನಿ. ಅದರಲ್ಲೂ ಶುಕ್ರವಾರ, ಶನಿವಾರ ಹೆಣ್ಮಕ್ಳು ತಲೆ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಇನ್ನು ಬೆಳಗ್ಗೆನೇ ಪೂಜೆ ಮಾಡಲಿಕ್ಕೆ ಆಗಲಿಲ್ಲ ಅಲ್ಲ, ಸ್ನಾನ ಮಾಡಿರಲಿಲ್ಲ, ಹಾಗಾಗಿ ಇವತ್ತು ಮಧ್ಯಾಹ್ನ ಆಗೋಯ್ತು ಅಂತಲೇ ಹೇಳ್ಬೋದು. ಕೆಲವೊಮ್ಮೆ ಆಗುತ್ತೆ, ಆ ಕಡೆ ಈ ಕಡೆ ಆಗುತ್ತೆ, ಕೆಲಸ ಇದ್ದಾಗ ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾವಾಗ ಸಾಧ್ಯನೋ ಅವಾಗ ಮಾಡಿಕೊಂಡ್ರೆ ಆಯಿತು. ಬೆಳಗ್ಗೆ ಸಾಧ್ಯ ಆದರೆ ಬೆಳಗ್ಗೆ ಮಾಡ್ತೀನಿ, ಇಲ್ಲ ಮಧ್ಯಾಹ್ನ ಸಮಯ ಆಯಿತು ಅಂದರೆ ಮಧ್ಯಾಹ್ನ ಕೂಡ ಪೂಜೆ ಮಾಡ್ಕೊಳ್ಳೋದು ಏನು ತಪ್ಪಿಲ್ಲ ಅಂತೇಳಿ ನನಗನ್ಸುತ್ತೆ. ಹಾಗಾಗಿ
ಇನ್ನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಟ್ಟೆ ಎಲ್ಲ ಒರೆಸ್ಕೊಂಡು ಹೊಸ್ದಾಗಿ ರಂಗೋಲಿ ಎಲ್ಲ ಹಾಕಿ ಹೂವೆಲ್ಲ ಇಟ್ಬಿಟ್ಟು ದೀಪ ಎಲ್ಲ ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ನಾನಿಲ್ಲಿ ಪೂಜೆ ಮಾಡಿದ್ದಾಯಿತು. ಇನ್ನು ಹೊರಗಡೆ ಹೊಸ್ಲಿಗೆ ಮತ್ತು ತುಳಸಿ ಗಿಡಕ್ಕೆ ಎಲ್ಲನೂ ಕೂಡ ಪೂಜೆ ಮಾಡಿಕೊಂಡೆ. ಕಂಪಲ್ಸರಿಯಾಗಿ ಇದೇ ರೀತಿ ಆಗಬೇಕು ಅಂತ ಹೇಳಿದ್ರೆ ಕೆಲವೊಮ್ಮೆ ಏರುಪೇರು ಆಗುತ್ತೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಲೇಟ್ ಆದರೂ ಪರವಾಗಿಲ್ಲ, ನೆಮ್ಮದಿಯಾಗಿ ಎಲ್ಲ ಕೆಲಸನೂ ಮುಗೀತು, ಪೂಜೆನೂ ಮುಗೀತು. ನನಗಂತೂ ಸಮಾಧಾನ. ಎಲ್ಲನೂ ಮುಗಿದು ಪೂಜೆ ಎಲ್ಲ ಆಯಿತು ಅಂದರೆ ಸಮಾಧಾನ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಕಾಣ್ತಾ ಇದೆ ಇವತ್ತು ನಮ್ಮ ದೇವರ ಮನೆ ಅಂತಲೇ ಹೇಳ್ಬೋದು. ತುಂಬ ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಹಣ್ಣೇನೂ ಇರಲಿಲ್ಲ, ಹಾಗಾಗಿ ಇಡಲಿಲ್ಲ ಇವತ್ತು. ಇನ್ನು ಅಷ್ಟರಲ್ಲಿ ಬಟ್ಟೆ ಕೂಡ ಬಂದುಬಿಟ್ಟಿತ್ತು. ಇನ್ನು ಮೇಲೆ ಹೋಗಿ ಒಣಗಾಕ್ಲಿಕ್ಕೆ ಆಗೋದಿಲ್ಲ. ಬಿಸಿಲಿಗೆ ಹಾಕಿದ್ರೆ ಮಧ್ಯಾಹ್ನ ಅಥವಾ ಸಂಜೆ ಅಷ್ಟರಲ್ಲಿ ಒಣಗಿಬಿಡ್ತವೆ. ಇಲ್ಲೇ ಮನೆ ಹತ್ತಿರ ಹಾಕ್ಕೊಳ್ಳೋದು, ಅಷ್ಟು ಬಿಸಿಲು ಇಲ್ಲಿ ಒಳಗಡೆ ಬರೋದಿಲ್ಲ. ಹಾಗಾಗಿ ನಾನು ಎಷ್ಟು ಸಾಧ್ಯನೋ ಅಷ್ಟು ಬೇಗ ಒಣಗಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಮೇಲಾದರೆ ತುಂಬ ಬಿಸಿಲಿರುತ್ತೆ, ಬೇಗನೆ ಒಣಗಿಬಿಡುತ್ತೆ. ಇಲ್ಲಿ ಅಷ್ಟು ಬಿಸಿಲು ತಾಗೋದಿಲ್ಲ, ಜೊತೆಗೆ ಸ್ವಲ್ಪ ಗಾಳಿ ಏನು ಬರುತ್ತೆ, ಅದಕ್ಕೇ ಬಟ್ಟೆಗಳು ಒಣಗಬೇಕಾಗತ್ತೆ. ಹಾಗಾಗಿ ಬಟ್ಟೆ ಬಂದ ತಕ್ಷಣವೇ ನಾನು ಬಟ್ಟೆ ಒಣಗಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ಸಂಜೆ ಅದು ತೆಗಿಲಿಕ್ಕೆ ಆಗೋದೇ ಇಲ್ಲ, ಹಸಿ ಹಸಿ ಹಾಗೇ ಇರುತ್ತೆ. ಹಾಗಾಗಿ ಸ್ವಲ್ಪ ಬಟ್ಟೆ ಬಂದ ತಕ್ಷಣವೇ ಅದನ್ನ ಒಣಗಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಬಿಸಿಲಿಗಾದರೆ ತುಂಬ ಚೆನ್ನಾಗಿ ಬಟ್ಟೆಗಳು ಒಣ್ಕೊಳತ್ತೆ. ಜೊತೆಗೆ ಒಂಥರ ಒಂದು ಸೋಪ್ ಪೌಡ್ರ್ ಏನು ಹಾಕ್ತೀವಿ ಅದ್ರ ಸ್ಮೆಲ್ ಕೂಡ ಇರೋದಿಲ್ಲ. ಹಾಗಾಗಿ ಆದರೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕೆಲವೊಮ್ಮೆ ಆಗುತ್ತೆ. ಇನ್ನು ಒಂದು ಹೂ ಬಿಟ್ಟಿತ್ತು, ಇದು ನೋಡಲಿಲ್ಲ ನಾನು, ಹಾಗಾಗಿ ಅದು ಹಾಗೇ ಉಳಿದ್ಬಿಡ್ತು. ಅದನ್ನು ಕಿತ್ಕೊಂಡು ಹೋಗಿ ಈಗ ದೇವ್ರಿಗೆ ಇಡೋಣ ಅಂಥೇಳಿ ಅದನ್ನು ತೊಗೊಳ್ತಾ ಇದ್ದೀನಿ. ನೋಡೋಣ, ಫ್ರಿಜ್ಜಲ್ಲಿ ಇಡೋದಾದರೆ ಇಡ್ತೀನಿ, ಇಲ್ಲಾಂದರೆ ದೇವ್ರಿಗೆ ಹಾಗೇ ಇಡ್ತೀನಿ. ಸುಮಾರಷ್ಟು ಮಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಎಲೆಗಳು ಜಾಸ್ತಿ ಇಲ್ಲ ಗಿಡದಲ್ಲಿ, ಆದರೂ ಕೂಡ ಒಂದು ಬಿಳಿ ದಾಸವಾಳ ಏನಿದೆ ಅದು ಚೆನ್ನಾಗಿ ಹೂವು ಬಿಡ್ತಾ ಇದೆ ಅಂತಲೇ ಹೇಳ್ಬೋದು. ಕೆಲವೊಮ್ಮೆ 1, 2, 3 ಈ ರೀತಿಯಾಗಿ ಸಿಗುತ್ತೆ. ಇದೆಲ್ಲ ಮಾಡೋ ಅಷ್ಟರಲ್ಲಿ ನೋಡ್ಬೋದು ನೀವು, ಇಲ್ಲಿ ಟೈಮು ಮಧ್ಯಾಹ್ನ 1 ಗಂಟೆ ಆಗಿದೆ ಅಂತಲೇ ಹೇಳ್ಬೋದು. ಈ ಸಮಯದಲ್ಲಿ ತಿಂಡಿನ ತಿಂತಾ ಇದ್ದೀನಿ. ಅಂದರೆ ಸ್ನಾನ ಪೂಜೆ ಹಾಕ್ತೇನೆ, ತಿಂಡಿ ತಿಂದ ಅಭ್ಯಾಸ ಇಲ್ಲ. ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಇವತ್ತು ಅಂತಲೇ ಹೇಳ್ಬೋದು. ಮಧ್ಯಾಹ್ನ ಊಟದ ಸಮಯನೇ ಆಗೋಯ್ತು. ನಾನು ತಿಂಡಿ ತಿನ್ನೋ ಅಷ್ಟರಲ್ಲಿ ಇನ್ನೆಲ್ಲ ಮುಗಿಸ್ಕೊಂಡು ಆರಾಮಾಗಿ ಕೂತ್ಕೊಂಡು ಟಿ ವಿ ಹಾಕ್ಕೊಂಡು ತಿಂಡಿನ ತಿಂತಾ ಇದ್ದೀನಿ. ಬನ್ನಿ ಎಲ್ಲರೂ ತಿಂಡಿ ತಿನ್ನೋಣ. ನಿಮ್ಮದು ಊಟದ ಸಮಯ ಆಗಿದ್ದರೆ ಊಟ ಮಾಡೋಣ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ. ಹೋಗಿ ಬರಲಾ? ಥ್ಯಾಂಕ್ ಯು.